ಹೋಗ್ತಾ ಇದ್ದೀವಿ ಮತ್ತೊಂದು ಹೊಸ ಲೊಕೇಶನ್. ಗಾಳಿ ಅಂತೂ ಸಕ್ಕತ್ತಾಗಿದೆ. ನದಿ ಪಕ್ಕದಲ್ಲಿ ಇಸ್ ದ ಬ್ಯೂಟಿಫುಲ್. ಇರೋ ಒಂದು ನಿಮಿಷ. ಈಗ ಲೊಕೇಶನ್ ಬಂದು ಈ ರೀತಿ ಇದೆ. ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು EFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಮತ್ತೊಂದು ಹೊಸ ಲೊಕೇಶನ್ಗೆ ಕ್ಯಾಂಪಿಂಗ್ ಮಾಡೋಕ್ಕೆ. ಸೊ ಬೇಸಿಕಲಿ ಇವತ್ತು ಮತ್ತೊಂದು ರಿವರ್ ಸೈಡ್ಗೆ ಹೋಗ್ತಾ ಇದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ. ಈಗ ಇನ್ನೂ ಸ್ವಲ್ಪ ಕಾರಲ್ಲಿ ಹೋಗ್ತಾ ಇದ್ದೀವಿ. ಒಂದು ರಿವರ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕ್ಯಾಂಪಿಂಗ್ ಮಾಡೋಣ ಅಂತ. ಐ ಥಿಂಕ್ ನಮ್ಮ ಪ್ರೀವಿಯಸ್ ವಿಡಿಯೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೋದು ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಈಗ ನಾವು ಗ್ರಾಸರಿ ತಗೊಳ್ಳೋಕ್ಕೆ ಬಂದಿದ್ದೀವಿ, ನೋಡ್ಬೋದು. ಫ್ರೆಂಡ್ಸ್, ಫೈನಲಿ ಈಗ ನಾನು ಲೇಕ್ ಪಕ್ಕದಲ್ಲಿ ಬಂದಿದ್ದೀನಿ ಕ್ಯಾಂಪಿಂಗ್ ಮಾಡೋಕ್ಕೆ. ಆ್ಯಂಡ್ ಮತ್ತು ಇವತ್ತಿನ ಕ್ಲೈಮೇಟು ಸ್ವಲ್ಪ ಕೂಲಾಗಿದೆ. ವೆದರ್ ಕೂಲಾಗಿದೆ, ಜೊತೆಗೆ ಸ್ವಲ್ಪ ಶೆಕೆ ಕೂಡ ಆಗ್ತಾಯಿದೆ. ಸೊ ಹೋಗ್ತಾ ಇದ್ದೀವಿ, ಸ್ವಲ್ಪ ನಡ್ಕೊಂಡು ಹೋಗಬೇಕು. ಆ್ಯಂಡ್ ನಿಮಗೆ ಲೊಕೇಶನ್ ತೋರಿಸ್ತೀನಿ, ನೋಡ್ಬೋದು ಫ್ರೆಂಡ್ಸ್. ಲೊಕೇಶನ್ ಬಂದು ಈ ರೀತಿ ಇದೆ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್. ಸೊ ಈ ಲೇಕ್ ಪಕ್ಕ ನಾವು ಕ್ಯಾಂಪಿಂಗ್ ಟೆಂಟನ್ನು ಹಾಕೋಣ ಅಂತ ಬನ್ನಿ ಫ್ರೆಂಡ್ಸ್. ಸ್ವಲ್ಪ ಲೈಕ್ ಫಾರೆಸ್ಟ್ ಏರಿಯಾ ಥರ ಇದೆ, ಅದರಲ್ಲಿಂದ ದೂರ್ಕೊಂಡು ಹೋಗೋಣ. ಸೊ ಕಂಪ್ಲೀಟಾಗಿ ಫುಲ್ ಗಾಳಿ ಇದೆ ಗುರು ಇವತ್ತಂತೂ, ನೋಡ್ಬೋದಾ. ವಾವ್, ಗಾಳಿ ಅಂತೂ ಸಕ್ಕತ್ತಾಗಿದೆ. ಅದು ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ, 3 ಜನ. ಸೊ ಇದು ನದಿ ಪಕ್ಕದಲ್ಲಿ ಇಲ್ಲೆಲ್ಲಾದ್ರೂ ಲೊಕೇಶನ್ ನೋಡಿಬಿಟ್ಟು ಕ್ಯಾಂಪಿಂಗ್ ಹಾಕೋಣ ಅಂತ ಇರೋ. ಸೊ ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಇದೆ. ಈ ಥರ ಹರಿಯೋ ನದಿ ಪಕ್ಕ ಕ್ಯಾಂಪಿಂಗ್ ಮಾಡೋದು ಒಂಥರ ಡ್ರೀಮ್ ನಂದು. ಕಂಪ್ಲೀಟಾಗಿ ಆಫ್ ಬೀಟ್ ಲೊಕೇಶನು. ಸೊ ಇದು ಫ್ರೆಂಡ್ಸ್ ಲೊಕೇಶನ್ ಅಂದರೆ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ಲೊಕೇಶನ್ ಹತ್ರ ಬಂದಿದ್ದೀವಿ. ಲೊಕೇಶನ್ ತೋರಿಸ್ತೀನಿ, ಯಾವ ಲೊಕೇಶನ್ ಚೂಸ್ ಮಾಡಿದ್ದೀನಿ ಅಂತ. ಸೊ ನನ್ನ ಮುಂದೆ ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್ ಇದೆ ಗೈಸ್, ತೋರಿಸ್ತೀನಿ. ಸೊ ಈ ಲೊಕೇಶನಲ್ಲಿ ನದಿ ಪಕ್ಕದಲ್ಲಿ ಕ್ಯಾಂಪಿಂಗ್ ಮಾಡೋದು ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹರಿಯೋ ನದಿ ಪಕ್ಕದಲ್ಲೇ ಫಸ್ಟ್ ಟೈಮ್ ಈ ಥರ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನೋಡ್ಬೋದು, ಈ ಥರ ಇದೆ ಲೊಕೇಶನ್ನು. ಒನ್ ಆಫ್ ದಿ ಬ್ಯೂಟಿಫುಲ್ ಲೊಕೇಶನ್ ಗೈಸ್. ಫಸ್ಟ್ ಈಗ ಬಂದುಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾಯಿತು. ಫಸ್ಟ್ ಈಗ ಕ್ಯಾಂಪಿಂಗ್ ಟೆಂಟ್ ಹಾಕೋಣ. ತಂಪಾದ ಗಾಳಿ ಬರ್ತಾಯಿದೆ, ಇನ್ನೇನು ಬೇಕು ಹೇಳಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ಫಸ್ಟು ನಮ್ಮ ಟೆಂಟನ್ನು ಹಾಕ್ಬಿಡ್ತೀನಿ, ನಂತರ ಬೇರೆ ಏನು ಮಾಡ್ಬೇಕು ನೋಡೋಣ. ಸೊ ಓಕೆ ಫ್ರೆಂಡ್ಸ್, ನನ್ನ ಹಿಂದ್ಗಡೆ ನೋಡ್ಬೋದು ಕ್ಯಾಂಪಿಂಗ್ ಟೆಂಟನ್ನು ಸೆಟಪ್ ಮಾಡಿದ್ದೀವಿ. ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ. ನಾವು ಇವತ್ತು ಗ್ರೂಪ್ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಗೈಸ್, ಅಮೇಝಿಂಗ್ ಲೊಕೇಶನಲ್ಲಿ ಇವತ್ತು ನಮ್ಮ ಕ್ಯಾಂಪಿಂಗ್ ಟೆಂಟನ್ನು ಹಾಕಿದ್ದೀವಿ. ಸೊ ಈಗ ಸ್ವಲ್ಪ ಹೊತ್ತು ಫುಲ್ ಬಿಸಿಲಿದೆ ಅಲ್ಲಿ ನಮ್ಮ ಕ್ಯಾಂಪಿಂಗ್ ಟೆಂಟ್ ಹತ್ರ. ಅದಕ್ಕೋಸ್ಕರ ಆರಾಮಾಗಿ ಇಲ್ಲಿ ನೆರಳಲ್ಲಿ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿದೆ. ಒನ್ ಆಫ್
ದಿ ಬ್ಯೂಟಿಫುಲ್ ಲೊಕೇಶನಲ್ಲಿ ಇವತ್ತು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಬಟ್ ಬಿಸಿಲು ಬಂದ್ಬಿಡ್ತಾ ಇದೆ, ಆದರೆ ನೆರಳಿದೆ, ಚೆನ್ನಾಗಿದೆ ಪ್ಲೇಸು. ಅಮೇಝಿಂಗ್ ಲೊಕೇಶನ್ ಗೈಸ್. ಸ್ವಲ್ಪ ಹೊತ್ತು ಆರಾಮಾಗಿ ಎಂಜಾಯ್ ಮಾಡೋಣ. ಓಕೆ ಫ್ರೆಂಡ್ಸ್, ಅಲ್ಲಿ ಕ್ಯಾಂಪಿಂಗ್ ಟೆಂಟ್ ಹಾಕಿದ್ದೀವಲ್ಲ, ಅಲ್ಲಿ ಫುಲ್ ಬಿಸಿಲಿದೆ. ಆ ರೀಸನ್ನಿಂದ ಈಗ ಇಲ್ಲಿ ನಾವು ಕುಕ್ ಮಾಡ್ಕೊಳ್ಳೋಣ, ಆರಾಮಾಗಿ ಎಂಜಾಯ್ ಮಾಡೋಣ. ಈಗ ಬೇಗ ಬೇಗ ಕುಕ್ಕಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಎಗ್ಸ್ ತಂದಿದ್ದೀವಿ ಆ್ಯಂಡ್ ಬಿಸ್ಕೆಟ್ಸ್ ತಂದಿದ್ದೀವಿ. ಮಾಡಿ ಬ್ರೋ, ಬೇಗ ಟೈಮ್ ಆಗ್ತದೆ. ಸ್ಟವ್ ಎಲ್ಲ ಯಾವುದೇ ಎಲ್ಲಿ ಇದರಲ್ಲೇ ನಂಗೆ ಗೊತ್ತಿಲ್ಲ, ನನ್ನ ಬ್ಯಾಗಲ್ಲಿ ಗೊತ್ತಿಲ್ಲ ಸ್ಟವ್ ಎಲ್ಲ. ಟೀ ಜೊತೆಗೆ ಸ್ನ್ಯಾಕ್ಸು, ಮಿಕ್ಚರ್ ಇದೆ, ಮೊಟ್ಟೆ ಇದೆ. ಏನಕ್ಕೆ ಹೇಳಿ, ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ಳಿ. ನದಿ ಪಕ್ಕದಲ್ಲಿ ಆಮ್ಲೆಟು, ಮ್ಯಾಗಿ ವಿತ್ ಆಮ್ಲೆಟ್. ಇಲ್ಲೇನಂದರೆ ಬೋಟ್ ಮ್ಯಾನ್ಸ್ ಬರ್ತಾರೆ ಫ್ರೆಂಡ್ಸ್. ಸೊ ಬೋಟ್ ಮ್ಯಾನ್ಸ್ ಏನಾದರೂ ಬಂದರೆ ಅವ್ರ ಜೊತೆ ನಾವು ಕೊರಾಕಲ್ ರೈಡ್ ಹೋಗ್ಬೋದು. ಟೊಮೆಟೊ ಹಾಕ್ಬೇಕಲ್ಲ, ಟೊಮೆಟೊ ಹಾಕೊಡಲ್ಲ, ಟೊಮೆಟೊ ಆನಿಯನ್ ಎರಡು ಬೇಕು. ಹಾಂ, ಅದು ಆನಿಯನ್ಸು ಕಟ್ ಮಾಡಿ ಹೇಳ್ತೀನಿ. ಗುರು, ನಿನ್ನ ಬದನೆಕಾಯಿ ಕಟ್ ಮಾಡ್ತೀಯಾ? ನಾನು ಬದನೆಕಾಯಿ ಕೊಡ್ತೀನಿ, ನಿಂದು ಇದು ನಿಂಬೆ ಹಣ್ಣು ಹಾಕ್ಬಿಡು. ಫ್ರೆಂಡ್ಸ್, ನಮ್ಮ ಹತ್ರ ಚಾಕು ಇಲ್ಲ, ಆ ರೀಸನಿಂದ ಸೊ ಇದರಲ್ಲೇ ನಾವು ನಮ್ಮ ಸರ್ವೈವಲನ್ನು ಮಾಡ್ತಾಯಿದ್ದೀವಿ. ಮರ್ತು ಬಿಟ್ಟು ಬಂದಿದ್ದೀವಿ, ಅದಕ್ಕೆ ಇದರಲ್ಲಿಂದ ಜುಗಾಡ ಏನೋ ಮಾಡ್ತಾ ಇದ್ದೀವಿ. ಕಟ್ ಮಾಡು ಗುರು, ಬೇಗ ಬೇಗ. ಕಟ್ ಆಗ್ತಾ ಇದೆ, ಪರವಾಗಿಲ್ಲ ನೋಡು. ಹಾಂ, ಸ್ವಲ್ಪ ಬೇಗ ಕಟ್ ಮಾಡೋದು. ಜಾಸ್ತಿ ಕಷ್ಟ ಗುರು ಅದ್ರಲ್ಲಿ ಕಟ್ ಮಾಡೋದು. ಕಷ್ಟದಲ್ಲೇ ಸುಖ ಇರೋದು. ಎಲ್ಲ ಬ್ರದರ್ಸ್ ತಾನೇ ನಾವು, ಅಷ್ಟೇ ಏನು ಮಾಡೋಕ್ಕೆ. ಅಷ್ಟೇ ಏನಂತೀರಾ? ಅಷ್ಟೇ. ಅದು ಯಾವ ಡೈಲಾಗ್? ದೇವ್ರಿಗೆ ಕೈ ಮುಗಿದು ಒಳ್ಳೇದು ಮಾಡ್ತಾರೆ ದೇವರು, ಅಷ್ಟೇ ಅಷ್ಟೇ. ಒಂದ್ಕಿತ ಫಸ್ಟ್ ಇಲ್ಲ, ಮಧ್ಯದಲ್ಲಿ ಸಿಲ್ಬಿಡು. ಈ ಥರನಾ? ಹ್ಞೂ, ಆ ಥರ ಸಿಲ್ಬಿಡ. ಇದೇ ಗುರು ನಿನ್ನ ಹತ್ರ ಟ್ಯಾಲೆಂಟು, ನಿನ್ನ ಹತ್ರ ಇದೆ ಟ್ಯಾಲೆಂಟು. ವಾವ್, ಬ್ಯೂಟಿಫುಲ್. ಕೇಳಿದ್ಯಾ ಬ್ರೋ? ಅವ್ನು ಹೇಳ್ತಾನಲ್ಲ ಅಂತಾನೆ ಅವನ ಅಜ್ಜಿ. ಓಕೆ ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗ್ದೋಗಿದೆ. ಈಗ ನಾವು ಕುಕ್ಕಿಂಗ್ ಮಾಡೋಣ. ಇದರಲ್ಲ ಸಾಕಾಗುತ್ತಾ ಇದು ಜಾಗ? ಆಗುತ್ತೆ ಮಾಡಿ. ಕೊಡ್ರೋ ಒಂದು ಬಾಯಲ್ಲೇ. ನಿನ್ನ ಹತ್ರ ವೆಜಲ್ ಉಂಟಾ? ಈಗ ಸ್ವಲ್ಪ ಆಯಿಲ್ ಹಾಕೋಣ. ಜಾಸ್ತಿನಾ ಕಡಿಮೆನಾ ಬ್ರೋ? ಕರೆಕ್ಟ್ ಆಗಿದೆಯಾ? ಇದಕ್ಕೂ ಬೇಕಲ್ಲ ಆಮ್ಲೆಟ್ ಮಾಡೋಕ್ಕೆ? ಇರೋ ಒಂದು ನಿಮಿಷ. ನಮ್ಮ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ಈ ಮ್ಯಾಗಿ ಎಲ್ಲ ಏನಕ್ಕೆ ಏನಂತ
ಐ ಥಿಂಕ್ ನೀರು ಇನ್ನೂ ಬೇಕನ್ಸುತ್ತೆ. ಇನ್ನೂ ಹಾಕ್ಬೇಕು ನೀರು, ಇನ್ನೂ ಅಷ್ಟೇ ಸಾಕಾಗುತ್ತೆ. ಇನ್ನೊಂದು ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಮ್ಯಾಗಿ ಕುಕ್ ಆಗಿದೆ. ಸೊ ಈಗ ಎಗ್ ಆಮ್ಲೆಟನ್ನು ಬೇಗ ಬೇಗ ಮಾಡ್ಕೊಳ್ಳೋಣ. ವಾವ್, ಸೂಪರಾಗಿ ಕುಕ್ ಆಗಿದೆ ನೋಡ್ಬೋದು ಮ್ಯಾಗಿ. ಆಗೈತೆ ಫ್ರೆಂಡ್ಸ್, ಮ್ಯಾಗಿ ಅಂತೂ ಸೂಪರಾಗಿ ಕುಕ್ ಆಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಬೇಡ. ಅದು ಕೊಡು ಬ್ರೋ ಬೇಗ, ಅದು ಕೊಡು ಬ್ರೋ ಬೇಗ. ಇದರಲ್ಲಿ ಸ್ವಲ್ಪ ನಮ್ಮ ಎಗ್ ಆಮ್ಲೆಟನ್ನು ಮಾಡೋಣ. ಮಿಕ್ಸಿ ಅದ್ರಲ್ಲಿ ಮಾಡ್ಕೊತೀಯಾ? ನೀನು ಹಾಗೆ ಗುರು, ತಲೆನೇ ಕೆಡ್ಸ್ಕೊಬೇಡ. ಆನಿಯನ್ಸ್ ಅದಕ್ಕೆ ಇತನೇ ಆಮ್ಲೆಟ್ಸ್. ಮ್ಯಾಗಿ ಮೇಲೆ ಹಾಕೋಣ. ಹಂಗೆ ಮಾಡಿ ಆಮ್ಲೆಟ್ ರೆಡಿ ಆಗಲ್ಲ ಅದರಲ್ಲಿ, ಎಗ್ ಬುರ್ಜಿನೇ ರೆಡಿ ಆಗೋದು ಅದರಲ್ಲಿ. ಹೋಗುತ್ತೆ ಇದು ಮಾಡೋದಲ್ಲ. ಹೊರಗಡೆ ನೋಡು. ಫ್ರೆಂಡ್ಸ್, ಇದರಲ್ಲಿ ನಮ್ಮ ಮ್ಯಾಗಿ ರೆಡಿಯಾಗಿದೆ ಆ್ಯಂಡ್ ಇದರಲ್ಲಿ ಎಗ್ ಬುರ್ಜಿ ರೆಡಿಯಾಗಿದೆ. ಸೊ ಇವತ್ತು ಪ್ಲೇಟ್ಸ್ ಬೇರೆ ತಂದಿಲ್ಲ, ಅದಕ್ಕೋಸ್ಕರ ಇದರಲ್ಲಿಂದನೇ ಏನೋ ಜುಗಾಡ್ ಮಾಡ್ಕೊಂಡು ತಿನ್ಬಿಡ್ಬೇಕು. ಏನು ಮಾಡ್ತೀರಾ? ಓಕೆ ಗೈಸ್, ಈ ಥರ ಇದೆ. ವಾವ್, ಓಕೆ ಫ್ರೆಂಡ್ಸ್, ನಮ್ಮ ಎಗ್ ಬುರ್ಜಿ ರೆಡಿಯಾಗಿದೆ, ಮ್ಯಾಗಿ ರೆಡಿಯಾಗಿದೆ. ಈಗ ತಿನ್ನೋಣ. ಸೊ ನಾವು ಆ ಲೇಕ್ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ತಿನ್ನೋಣ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ಆರಾಮಾಗಿ ನೀರಲ್ಲಿ ಕೂತ್ಕೊಂಡು ತಿನ್ನೋಣ. ಸೊ ಈ ಥರ ಲೇಕ್ ಪಕ್ಕದಲ್ಲಿ ಕೂತ್ಕೊಂಡು ಒನ್ ಆಫ್ ದ ಬ್ಯೂಟಿಫುಲ್ ಸೀನರಿನ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ರೆ ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ತಿಂತಾ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಬ್ಯೂಟಿಫುಲ್ ಲೊಕೇಶನ್. ಅಮೇಝಿಂಗ್ ಲೊಕೇಶನ್ ಗೈಸ್. ಸೊ ಈ ಥರ ಒಂದು ನದಿ ಪಕ್ಕದಲ್ಲಿ ಕ್ಯಾಂಪಿಂಗ್ ಮಾಡಿ ಮ್ಯಾಗಿ ತಿಂತಾಯಿದ್ರೆ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಸಖತ್ತಾಗಿ ಕುಕ್ ಆಗಿದೆ ಫ್ರೆಂಡ್ಸ್.
ಸೊ ಓಕೆ ಫ್ರೆಂಡ್ಸ್, ಇವಾಗ ತಿಂದಿದ್ದಾಯಿತು, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಆ್ಯಂಡ್ ಎಂಜಾಯ್ ಮಾಡೋಣ. ಸೊ ನನ್ನ ಹಿಂದ್ಗಡೆ ಒನ್ ಆಫ್ ದಿ ಬ್ಯೂಟಿಫುಲ್ ಲೊಕೇಶನ್ ಇದೆ. ಸಖತ್ತಾಗಿತ್ತು ಗೈಸ್, ಚೆನ್ನಾಗಿತ್ತು ಇವತ್ತಿನ ಎಕ್ಸ್ಪೀರಿಯನ್ಸು. ಆರಾಮಾಗಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕ್ಯಾಂಪಿಂಗ್ ಟೆಂಟಲ್ಲಿ ಮಲಗಿಬಿಡೋಣ. ಸೊ ಸ್ವಲ್ಪ ಆರಾಮಾಗಿ ಎಂಜಾಯ್ ಮಾಡೋಣ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ, ಜಾಸ್ತಿ ಸುಸ್ತಾಗ್ತದೆ ಈಗ. ನಮ್ಮ ಟೆಂಟ್ ಒಳಗಡೆಯಿಂದ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಇದೆ. ಮುಂದ್ಗಡೆ ಹೋಗ್ಬಿಟ್ಟು ನೀರಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆದರೆ ನಾವು ನೆನ್ನೆನೇ ಫುಲ್ ಎಂಜಾಯ್ ಮಾಡಿದ್ದೀವಿ, ಆ ರೀಸನಿಂದ ಇವತ್ತು ಹೋಗೋಲ್ಲ. ಏನಿದ್ರೇನು ಫುಲ್ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಈಗ ಬಿಸಿ ಬಿಸಿ ಕಾಫಿ ಮಾಡ್ತಾಯಿದ್ದೀವಿ. ಗುರು ಇದರಲ್ಲೇ ಈಗ ಕಾಫಿ ಕುಡಿಯೋಣ, ಅದ್ರ ಜೊತೆಗೆ ಬಿಸ್ಕೆಟ್ ಇದೆ. ಈ ಬಿಸಿಯಲ್ಲಿ ಈ ಕಾಫಿ, ಬಿಸಿ ಬಿಸಿ ಕಾಫಿ ಪ್ಲಸ್ ಬಿಸ್ಕೆಟ್, ಪರ್ಫೆಕ್ಟ್ ಕಾಂಬಿನೇಷನ್. ಕಾಫಿ ಜೊತೆ ಬಿಸ್ಕೆಟ್, ಇಡ್ಲಿ ಕಾಂಬಿನೇಷನ್. ಫುಲ್ ಗಾಳಿ ಬರ್ತಾ ಇದೆ, ಒಂಥರ ಪೀಸ್ಫುಲ್ ಆಗಿದೆ ಗೈಸ್. ಬಿಸಿಲಿದೆ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆರಾಮಾಗಿ ಮರದ ಕೆಳಗಡೆ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಫುಲ್ ಟಯರ್ಡ್ ಆಗೋಗಿದೆ. ಸೊ ನೋಡ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಈಗ ಟೆಂಟ್ ಪ್ಯಾಕ್ ಮಾಡಿಬಿಟ್ಟು ಹೋಗೋದು. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ನಮ್ಮ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ಗೆ ಹೇಗಿತ್ತು ನಮ್ಮ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನೀವು ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ನನಗಂತೂ ಸೂಪರ್ ಆಗಿತ್ತು. ಸೊ ನನ್ನ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸು, ನನ್ನ ವೀಡಿಯೋ ಎಲ್ಲ ಹೇಗಿತ್ತು ಅಂತ ಕಾಮೆಂಟ್ ಮಾಡಿಬಿಟ್ಟು ತಿಳಿಸಿ. ಆ್ಯಂಡ್ ಫೈನಲಿ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಕ್ಯಾಂಪಿಂಗ್ ಯೂಟ್ಯೂಬ್ ಚಾನಲ್. Okay guys, bye and take care. ಇವತ್ತಿನ ನಮ್ಮ ಕ್ಯಾಂಪಿಂಗ್ ಮುಗೀತು, ಈಗ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಸೊ ಸೂಪರ್ ಆಗಿತ್ತು ಗುರು, ಎಕ್ಸ್ಪೀರಿಯನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಈಗ ಫ್ಯಾಮ್ಲಿಯವರೆಲ್ಲ ಜಾಸ್ತಿ ಜನ ಬಂದುಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಹೋಗೋಣ ಈಗ. ಸೊ ಬಾಯ್ ಗೈಸ್,